ಬಹುಶಃ ನನ್ನ ಮದುವೆಯಲ್ಲೂ ನಾನು ಇಷ್ಟೊಂದು ಫೋಟೋಗಳಿಗೆ ಪೋಸ್ ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತೆ. ಮೊದಲನೇದಾಗಿ ಪ್ರಕಾಶ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು. ಪ್ರಕಾಶ್ ಮತ್ತೆ ಪ್ರಭಾ ದಂಪತಿಗೆ 30 ವರ್ಷ 1000 ಪುಸ್ತಕ ಸಣ್ಣ ಮಾತಲ್ಲ. ಕನ್ನಡದಂತಹ ಒಂದು ಸಣ್ಣ ಸೀಮಿತ ಪುಸ್ತಕೋದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಸರಿ. ಇವರೊಂದು ಕೆಟ್ಲಾಗ್ ತಂದಿದ್ದಾರೆ, ಅದು ಪ್ರಿಂಟ್ ಕಲರ್ ಕೆಟ್ಲಾಗ್. ಇದನ್ನೇ ಇದರಿಂದ ನನ್ನ ಭಾಷಣ ಆರಂಭಿಸ್ತೀನಿ. ಏನಂದ್ರೆ ಇದರಲ್ಲಿ ಅವರು ಮೊದಲು ಪ್ರಕಟಿಸಿದ ಮೊದಲ ಕೃತಿಯ ಫೋಟೋ ಕೂಡ ಇದೆ, ರಂಗವಿಹಾರ ಅವ್ರದೇ. ಆಮೇಲೆ 1000ನೇ ಪುಸ್ತಕ ಜೋಗಿ ಅವ್ರದ್ದು ಈಗ ಬಿಡುಗಡೆ ಆಗಿರೋ ದಕ್ಷಿಣಾಯನದ ಫೋಟೋ ಕೂಡ ಇದೆ. ನೀವು ಎರಡನ್ನು ಹೋಲಿಸಿ ನೋಡಬಹುದು. ಎರಡು ಪುಸ್ತಕಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟರೆ ಕನ್ನಡ ಪುಸ್ತಕೋದ್ಯಮದಲ್ಲಿ 3 ದಶಕಗಳಲ್ಲಿ ಆದಂತಹ ಬದಲಾವಣೆಗಳ ಒಂದು ಚಿತ್ರಣ ನಿಮಗೆ ಈ ಕ್ಯಾಟ್ಲಾಗ್ ಅಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ. ನಾನು ಹಾಗೆ ನೋಡ್ತಾ ಇದ್ದೆ, ಬಹಳ ಸುಂದರವಾಗಿದೆ. ಆಮೇಲೆ ಇನ್ವಿಟೇಷನ್ ನೋಡಿದಾಗ ನನಗೆ ಗಾಬರಿ ಆಯ್ತು. ನನ್ನ ಹೆಸರು ಕೃತಿ ಪರೀಕ್ಷೆ ಅಂತ ಹಾಕಿದ್ರು ಪ್ರಕಾಶ್ ಅವರು. ಇದೇನು ಕೃತಿ ಪರೀಕ್ಷೆ ಅಂದ್ರೆ ಏನು ಅಂತ ಕೇಳಿದೆ ನಾನು ಅವ್ರಿಗೆ ಫೋನ್ ಮಾಡಿ. ಆಗ ಅವ್ರು ಹೇಳಿದ್ರು, ಕೃತಿ ಜೋಗಿ ಅವ್ರದ್ದು, ಪರೀಕ್ಷೆ ನಿಮ್ಮದು, ಮಾತಾಡೋರದು ಅಂತ ಅವ್ರು ಹೇಳಿದ್ರು. ನಾನು ಜೋಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಮೇಷ್ಟ್ರ ಮಾತು ಆಮೇಲೆ ಕಾಯ್ಕಿಣಿ ಅವರ ಮಾತು ಆದ್ಮೇಲೆ ನನ್ನ ಮಾತು ಅಂತ ಗೊತ್ತಾದ್ಮೇಲೆ ನನಗೆ ಖಾತ್ರಿ ಆಯ್ತು, ಇದು ಖಂಡಿತವಾಗಿಯೂ ಇದು ಪರೀಕ್ಷೆನೇ ಅಂತ, ನನ್ನ ಪರೀಕ್ಷೆನೇ ಅಂತ ಖಾತ್ರಿ ಆಗೋಯ್ತು. ಸೊ ಇಲ್ಲಿ ಮುನ್ನುಡಿ ಬೆನ್ನುಡಿಗಳ ನಡುವೆ ಅಂತ ಒಂದು ಕವನ ಸಂಕಲನ ಬರೆದಿದ್ದಾರೆ ಪ್ರತಿಭಾನಂದ ಕುಮಾರ್ ಮೇಡಮ್. ಸೊ ಇದು ಒಂದು ರೀತಿಯಲ್ಲಿ ನನಗೆ ಮುನ್ನುಡಿ ಬರೆದವರು, ನನ್ನ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದವರು ಜಯಂತ್ ಕಾಯ್ಕಿಣಿ, ನನ್ನ ಒಂದು ಕೃತಿಗೆ ಬೆನ್ನುಡಿ ಬರೆದವರು ಜೋಗಿ ಅವರು. ಹಾಗಾಗಿ ನಾನು ಮುನ್ನುಡಿ ಬೆನ್ನುಡಿಗಳ ನಡುವೆನೇ ಕೂತಿದ್ದೀನಿ. ಆಮೇಲೆ ಮೇಷ್ಟ್ರು ಅಂದ್ರೆ ಬರಗೂರು ಸರ್ ಅವರ ನಾನು ವಿಜಯ ಕರ್ನಾಟಕದಲ್ಲಿ ಇದ್ದಾಗ ಎಡಿಟ್ ಪುಟ ನೋಡ್ಕೊಳ್ತಾ ಇದ್ದಾಗ ಅವರ ಅಂಕಣ ಪ್ರತಿ ವಾರ ನನ್ನ ಹತ್ರಕ್ಕೆ ಬರ್ತಾ ಇತ್ತು. ನಾನೇ ಅದನ್ನು ಪುಟಕ್ಕೆ ಹಾಕ್ತಾ ಇದ್ದೆ. ಒಂದು ಇನ್ಸಿಡೆಂಟ್ ನೆನೆಸ್ಕೋಬೇಕು ಅಂದ್ರೆ ಒಂದು ಸಲ ಏನೋ ಅವರ ಒಂದು ಪದಕ್ಕೆ ಕತ್ತರಿ ಹಾಕಿದ್ದೆ, ನಾನು ಎಡಿಟ್ ಮಾಡಿದ್ದೆ. ಅವ್ರು ಮರುದಿನ ಫೋನ್ ಮಾಡಿ ಬೈಲಿಲ್ಲ, ಕೇಳಿದ್ರು ಯಾಕೆ ಅದನ್ನ ಎಡಿಟ್ ಮಾಡಿದ್ರಿ, ನಾನು ಯಾವುದೇ ಪದ ಬಳಸಿದ್ರು ಒಂದು ಪರ್ಪಸ್ ಇಟ್ಕೊಂಡು ಮಾಡ್ತೀನಿ ನಾನು, ನೀವು ಅದನ್ನು ತೆಗೆದು ಬೇರೆ ಏನು ಹಾಕಿದ್ರಿ ಅಂತ ಕೇಳಿದ್ರು. ನಾನು ನಿರುತ್ತರನಾಗಿದ್ದೆ. ಅಂದ್ರೆ ಮೇಷ್ಟ್ರು ಅಂದ್ರೆ ಅವರು ಆ ರೀತಿಯಲ್ಲೂ ನನಗೆ ನೇರವಾಗಿ ಪಾಠ ಮಾಡದೇ ಇದ್ರು ಕೂಡ ಅವರು ಮೇಷ್ಟ್ರ ತರನೇ. ಸೊ ಈ 3 ಮೇಷ್ಟ್ರಗಳ ಜೊತೆಲಿ ಕೂತ ಈ ಹಿರಿಯ ಡಾಕ್ಟರ್ಗಳ ಜೊತೆ ಡ್ಯೂಟಿ ಡಾಕ್ಟರ್ಗಳು ಇರ್ತಾರಲ್ಲ, ಆ ತರ ನನ್ನ ಪರಿಸ್ಥಿತಿ ಇವತ್ತು. ಸೊ ಇದರೊಂದಿಗೆ 1000ನೇ ಕೃತಿ ಪ್ರಕಾಶ್ ಅವರದು, ಮತ್ತೆ 23ನೇ ಕಾದಂಬರಿ ಅಂತ ಅಂದ್ರು ಜೋಗಿ ಅವರು, ದಕ್ಷಿಣಾಯನ. ಸೊ ಇಲ್ಲೊಂದು ಕೇವಿಯಟ್ ನಾನು ಮೊದಲೇ ಹಾಕಿಬಿಡ್ತೀನಿ. ಏನಂದ್ರೆ ಇದು ದಕ್ಷಿಣ ಕನ್ನಡದ ಸೆಟ್ಟಿಂಗ್ ಅನ್ನು ಹೊಂದಿರುವಂತಹ ಒಂದು ಕೃತಿ, ಆದ್ರೆ ದಕ್ಷಿಣ ಕನ್ನಡದ ಕೃತಿ ಮಾತ್ರ ಅಲ್ಲ. ಸೊ ನಾನಿಲ್ಲಿ ನನ್ನ ಭಾಷಣದಲ್ಲಿ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಳಸಿದ್ರೆ ಅದು ಬರೀ ದಕ್ಷಿಣ ಕನ್ನಡ ಮಾತ್ರ ಅಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡದ ರೋಗಗಳು, ದಕ್ಷಿಣ ಕನ್ನಡದ ಅಸ್ವಸ್ಥತೆಗಳು, ದಕ್ಷಿಣ ಕನ್ನಡದ ಗುಣಗಳು, ದಕ್ಷಿಣ ಕನ್ನಡದ ವ್ಯಕ್ತಿಗಳು, ಅವರ ಚೆಹರೆಗಳು ಎಲ್ಲವೂ ಈಗ ಎಲ್ಲ ಕಾಲ ದೇಶಗಳಲ್ಲೂ ಕಂಡು ಬರ್ತಾ ಇರೋದ್ರಿಂದ ಮತ್ತು ಇಡೀ ವಿಶ್ವಕ್ಕೆ ಅದು ವ್ಯಾಪಿಸಿರುವುದರಿಂದ ಅದನ್ನು ದಕ್ಷಿಣ ಕನ್ನಡ ಮಾತ್ರ ಅಂತ ಭಾವಿಸದೆ ಇದನ್ನು ಇಡೀ ಮನುಕುಲದ ಅಥವಾ ನಮ್ಮ ದೇಶದ ಕಥೆ ಅಂತ ಭಾವಿಸ್ಕೋಬೇಕಾಗಿ ವಿನಂತಿಸಿಕೊಂಡು ಈ ಕೃತಿ ಪರೀಕ್ಷೆಯನ್ನು ಮುಂದುವರಿಸ್ತೇನೆ. ಸೊ ಇಲ್ಲಿ ಜೋಗಿಯವರ ಕಥನ ಶೈಲಿಯನ್ನೇ ನಾವು ಗಮನಿಸೋದಾದ್ರೆ ಮೊದಲನೇದಾಗಿ ಈಗ ಅಚ್ಚಾಗಿ ಬಂದಿರುವಂತಹ ಈ ಕೃತಿಯನ್ನ ನೀವು ಅಬ್ಸರ್ವ್ ಮಾಡಬಹುದು. ಕನ್ನಡಕ್ಕೆ ಇದೊಂಥರ ಹೊಸ ತರದ ಪ್ರಿಂಟ್. ನೀವು ಇತ್ತೀಚೆಗೆ ಇಂಗ್ಲಿಷ್ ನಲ್ಲಿ ಬಂದ ಮದರ್ ಮೇರಿ ಕಮ್ಸ್ ಟು ಮೀ ಬುಕ್ ಅನ್ನು ನೋಡಿದ್ರೆ ಅರುಂಧತಿ ಅವ್ರದ್ದು, ಅದು ಸ್ವಲ್ಪ ಹೀಗೆ ಇದೆ. ಅಂದ್ರೆ ಹಾಫ್ ಜಾಕೆಟ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ. ಸೊ ಇಲ್ಲಿ ಮೊದಲ ಜಾಕೆಟ್ ಪುಟದಲ್ಲಿ ಮಲ್ಲಿಗೆ ಇದೆ. ಇದನ್ನು ಬಿಡಿಸಿದ್ರೆ ರಕ್ತಸಿಕ್ತವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರ ಇದೆ. ಸೊ ಇದನ್ನ ಇನ್ನಷ್ಟು ವಾಚ್ಯ ಮಾಡೋದು ಬೇಡ ಅಂತ ಅನಿಸ್ತದೆ ನನಗೆ. ಸೊ ಇಲ್ಲಿ ದಕ್ಷಿಣ ಕನ್ನಡಕ್ಕೊಂದು ಕಾದಂಬರಿಯ ಪರಂಪರೆ ಇದೆ. ಜೋಗಿಯವರು ದಕ್ಷಿಣ ಕನ್ನಡದಿಂದ ಬಂದವರು ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ನಾನು, ಅದು ಒಂದು ಕಾರಣ. ದಕ್ಷಿಣ ಕನ್ನಡದ್ದೇ ಆದಂತಹ ಒಂದು ಕಾದಂಬರಿ ಪರಂಪರೆ ಇದೆ. ಅದಂದ್ರೆ ಆರಂಭದ ಸಾಮಾಜಿಕ ಕಾದಂಬರಿ ಗುಲ್ವಾಡಿ ವೆಂಕಟರಾವ್ ಅವರ ಕಾದಂಬರಿಯಿಂದಲೇ ಅದು ಶುರುವಾಗಿದೆ. ಆಮೇಲೆ ಶಿವರಾಮ ಕಾರಂತರು ಅದರಲ್ಲಿ ಮಾಸ್ಟರ್.
ವ್ಯಾಸರಾಯ ಬಲ್ಲಾಡ್ರು, ವ್ಯಾಸರಾಯ ನಿಂಜೂರು ಅವರು, ಆಮೇಲೆ ಇತ್ತೀಚೆಗೆ ಬರೀತಾ ಇರೋರಲ್ಲಿ ಮೊಗಸಾಲೆ ಅವರು, ಜನಾರ್ದನ ಭಟ್ರು ಮಹತ್ವದ ಕಾದಂಬರಿಕಾರ. ಸೊ ಈ ದಕ್ಷಿಣ ಕನ್ನಡದ ಕಾದಂಬರಿಗಳಿಗೆ ಒಂದು ಗುಣ ಇದೆ, ಏನಂದ್ರೆ ಅಲ್ಲಿನ ಆ ಭಾಷೆಯ ಬಳಕೆ. ದಕ್ಷಿಣ ಕನ್ನಡದಿಂದ ಮನೆಯಿಂದ ಹೊರಗೆ ಬಂದ್ರೆ ಯಾರು ಮನೆಯ ಒಳಗೆ ತುಳು, ಕೊಂಕಣಿ, ಬ್ಯಾರಿ, ಹವ್ಯಕ ಎಲ್ಲ ಭಾಷೆಗಳನ್ನು ಮಾತನಾಡ್ತಾರೆ, ಅರೆ ಭಾಷೆ ಇತ್ಯಾದಿ. ಆದ್ರೆ ಮನೆಯಿಂದ ಹೊರಗೆ ಬಂದ ಕೂಡಲೇ ಅದನ್ನ ಮನೆಯೊಳಗೆ ಇಟ್ಟು ಒಂದು ರೀತಿಯ ಶುದ್ಧ ಅನ್ನಿಸುವ, ಶುದ್ಧ ಅನ್ನೋದು ಅಷ್ಟು ಸರಿಯಾದ ಪ್ರಯೋಗ ಅಲ್ಲ ಅಂತ ಅನ್ಸುತ್ತೆ, ಆದ್ರೆ ಒಂದು ಮಾತನಾಡುವ ಕನ್ನಡ, ಒಂದು ಶುದ್ಧ ಕನ್ನಡವನ್ನ ನಾವು ಬಳಸ್ತೇವೆ. ಸೊ ಈ ಭಾಷೆಯ ಬಳಕೆ ದಕ್ಷಿಣ ಕನ್ನಡದ ಕಾದಂಬರಿಗಳಲ್ಲೂ ಕೂಡ ಇದೆ. ರಾಜ್ಯದ ಇತರ ಕಡೆಗಳಿಂದ ಬರಿತಾ ಇರುವಂತಹ ಕಾದಂಬರಿಕಾರರು ಅವರ ಡೈಲೆಕ್ಟ್ಗಳನ್ನು ಬಳಸೋದನ್ನು ನಾವು ಗಮನಿಸಿದ್ದೇವೆ, ದೇವನೂರು ಕುಸುಮ ಬಾಲೆತರ. ಸೊ ದಕ್ಷಿಣ ಕನ್ನಡದಲ್ಲಿ ಆತರ ಡೈಲೆಕ್ಟ್ಗಳನ್ನು ಬಳಸಿ ಬರೆಯುವಂತವರು ತುಂಬಾ ಕಡಿಮೆ. ಎಲ್ಲರೂ ಹೆಚ್ಚಾಗಿ ಸ್ಪಷ್ಟ ಕನ್ನಡಕ್ಕೆ ಅಥವಾ ಶುದ್ಧ ಕನ್ನಡಕ್ಕೆ ಮೊರೆ ಹೋಗ್ತಾರೆ. ಜೋಗಿಯವರ ಕನ್ನಡ ಕೂಡ ಅದೇ ತರದ ಕನ್ನಡ, ಒಂದು ತರದ ಆಬ್ಜೆಕ್ಟಿವ್ ಆದಂತಹ ಭಾಷೆಯ ಬಳಕೆಯ ಒಂದು ಪರಂಪರೆ ಇದೆ. ಇದೇನು ಮಾಡುತ್ತೆ ಅಂತಂದ್ರೆ, ತಾನು ಬಣ್ಣಿಸ್ತಾ ಇರುವಂತಹ ಕಾಲಘಟ್ಟ, ದೇಶ, ಇದರಿಂದ ಎಲ್ಲದರಿಂದ ಒಂದು ಸೂಕ್ತವಾದಂತಹ ಒಂದು ಸರಿಯಾದಂತಹ ಒಂದು ಅಂತರವನ್ನು ಕಾಪಾಡಿಕೊಂಡು ಆ ಚಿತ್ರಣವನ್ನು ಓದುಗರಿಗೆ ಕೊಡೋದಕ್ಕೆ ಅದು ನೆರವಾಗುತ್ತೆ. ಜೋಗಿಯವರು ಈ ಶೈಲಿಯನ್ನ, ಈ ಭಾಷೆಯ ಬಳಕೆಯನ್ನು ಬಹಳ ಸಮರ್ಥವಾಗಿ ಈ ಕಾದಂಬರಿಯನ್ನು ಮಾಡಿದ್ದಾರೆ. ಅವರ ಎಲ್ಲ ಕಾದಂಬರಿಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಆಮೇಲೆ ಸೊ ಹಾಗಾಗಿ ಅವರು ಆ ಕಾದಂಬರಿ ಪರಂಪರೆಯ ಒಂದು ಉತ್ತರಾಧಿಕಾರಿಯಾಗಿ ನಮಗೆ ಕಾಣಿಸ್ತಾರೆ. ಸೊ 23ನೇ ಕಾದಂಬರಿಗೆ ಬಂದಾಗ ಅವರ ಇತರ ಕೃತಿಗಳನ್ನು ಬದಿಗಿಟ್ಟು ನೋಡೋದಾದ್ರೆ ನಾವು ಅವರ ಕಾದಂಬರಿಗಳಲ್ಲಿ ಹಲವು ಘಟ್ಟಗಳನ್ನು ಕಾಣ್ತೇವೆ. ಅವರ ಆರಂಭದ 3 ಘಟ್ಟಗಳನ್ನು ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಬಹುದು. ಮೊದಲನೇದಾಗಿ ಅವರ ಕಾದಂಬರಿಗಳು ಒಂದು ಕಥನ ಕೇಂದ್ರಿತವಾಗಿದ್ರು, ಸ್ವಲ್ಪ ಅಡ್ರಿನಾಲಿನ್ ರಶ್ ಇರುವಂತಹ ಕಾದಂಬರಿಗಳಾಗಿತ್ತು, ಸ್ವಲ್ಪ ರೋಚಕತೆ ಇರುವಂತಹ ಕಾದಂಬರಿಗಳಾಗಿತ್ತು. ಅದಕ್ಕೆ ಉದಾಹರಣೆಯಾಗಿ ಹಿಟ್ ವಿಕೆಟ್, ಊರ್ಮಿಳ, ನದಿಯ ನೆನಪಿನ ಹಂಗು, ಇದನ್ನೆಲ್ಲ ನಾವು ಉದಾಹರಣೆಯಾಗಿ ಕೊಡಬಹುದು. ಅಲ್ಲಿ ಚಕ ಅಂತ ಘಟನೆಗಳು ನಡೀತವೆ, ಥ್ರಿಲ್ಲರ್ ಎಲಿಮೆಂಟ್ ಇರುತ್ತೆ, ಕ್ರೈಮ್ ಇರುತ್ತೆ, ಇನ್ನೇನೋ ಒಂದು ಇರುತ್ತೆ. ಸೊ ಈ ತರದ ಕಾದಂಬರಿಗಳು. ಸೊ ಅಲ್ಲಿನ ನದಿಯ ನೆನಪಿನ ಹಂಗು ಅಂತೂ ರೂಟೆಡ್ ಇನ್ ದಕ್ಷಿಣ ಕನ್ನಡ ಆದ್ರೂ ಕೂಡ ಅಲ್ಲಿ ಕೊಲೆ ಇತ್ಯಾದಿ ಎಲ್ಲವೂ ಇದೆ. ಸೊ ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಈ ಕಥನ ಕೇಂದ್ರಿತ ಮಾದರಿಯಿಂದ ಹೊರಳಿ ಒಂದು ವ್ಯಕ್ತಿ ಕೇಂದ್ರಿತ ಅಥವಾ ವ್ಯಕ್ತಿತ್ವ ಕೇಂದ್ರಿತವಾದಂತಹ ಕಾದಂಬರಿಗಳ ಕಡೆಗೆ ಚಲಿಸಿದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಒಂದು ಕ್ಯಾರೆಕ್ಟರ್ನ ಹಿಡ್ಕೊಂಡು, ಸ್ಟೀಫನ್ ಕಿಂಗ್ ಹೇಳ್ತಾನಲ್ಲ, ಅಂದ್ರೆ ನೀವು ಪ್ಲಾಟ್ ಕಡೆ ಗಮನ ಹರಿಸಿದ್ರೆ ಅಷ್ಟು ಒಳ್ಳೆ ಕಾದಂಬರಿ ಬರೆಯಕ್ಕಾಗಲ್ಲ, ಆದ್ರೆ ಒಂದು ಕ್ಯಾರೆಕ್ಟರ್ನ ಬಲಿಷ್ಠವಾದಂತಹ ಒಂದು ಕ್ಯಾರೆಕ್ಟರ್ನ ಹಿಂದೆ ಹೋದ್ರೆ ನೀವೊಂದು ಶ್ರೇಷ್ಠವಾದಂತಹ ಕಾದಂಬರಿಯನ್ನು ಕಟ್ಟಬಹುದು ಅಂತ ಹೇಳ್ತಾರಲ್ಲ, ಆ ಥರದ ಕಾದಂಬರಿಗಳು ಸುಮಾರು ಬರೆದಿದ್ದಾರೆ ಅವರು. ಅಂದ್ರೆ ಕ್ಯಾರೆಕ್ಟರ್ ಕೇಂದ್ರಿತವಾದಂಥದ್ದು. ಅಂದ್ರೆ ಒಂದು ವ್ಯಕ್ತಿ ಇರ್ತಾನೆ ಅಥವಾ ಇರ್ತಾಳೆ, ಬೆಳೆಯುತ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ, ಕಥೆಯ ಕೊನೆಯಲ್ಲಿ ಒಂದು ತಾತ್ವಿಕವಾದಂತಹ ಒಂದು ಒಳನೋಟ ನಿಮಗೆ ಸಿಗುತ್ತೆ. ಸೊ ಈ ತರದ ಕಾದಂಬರಿಗಳಿಗೆ ನಾವು ಅಲ್ಲೊಬ್ಬ ಕವಿಯ ಕಥೆ ಇದೆ, ಅಶ್ವತ್ಥಾಮನ್ ಅಲ್ಲೊಬ್ಬ ನಟನ ಕಥೆ ಇದೆ, ಬೆಂಗಳೂರು ಅಲ್ಲೊಬ್ಬ ಜರ್ನಲಿಸ್ಟ್ನ ಕಥೆ ಇದೆ, ಮಹಾನಗರ, ಆಮೇಲೆ ಚಿಕ್ಕಪ್ಪ, ದೇವರ ಹುಚ್ಚು, ಇದೆಲ್ಲದರಲ್ಲೂ ಒಂಥರದ ತಾತ್ವಿಕ ಶೋಧದ ಕಥೆಗಳಿವೆ. 3ನೇ ಹಂತಕ್ಕೆ ಬಂದಾಗ ಅವರು ಒಂಥರದ ಪ್ರಯೋಗಶೀಲ ಕಾದಂಬರಿಗಳ ಕಡೆ ಚಲಿಸಿದ್ದಾರೆ. ಉದಾಹರಣೆಗೆ ಹಸ್ತಿನಾವತಿ ಇಡೀ ದೇಶದ ರಾಜಕೀಯವನ್ನು ಕುರಿತಾದಂಥದ್ದು. ಅಲ್ಲಿ ಕೊನೆಯ ಹಂತದಲ್ಲಿ ಕಾದಂಬರಿ ಸ್ಲೋ ಆಗುತ್ತೆ. ನಾವೇನು ಸ್ಪೀಡ್ ಆಗಬೇಕು ಕತೆ ಅಂತ ಅಂದ್ಕೋತೀವಲ್ಲ ಸಿನಿಮಾದ ಹಾಗಲ್ಲ, ಸ್ಲೋ ಆಗುತ್ತೆ. ಇದೊಂಥರದ ಪ್ರಯೋಗ. ಆಮೇಲೆ ಗುರುವಾಯನ ಕೆರೆ ಅನ್ನುವಂಥ ಒಂದು ಕೃತಿ ಸಣ್ಣ ಸಣ್ಣ ಕಥೆಗಳ ಗುಚ್ಚದಂತ ಒಂದು ಪ್ರಯೋಗ. ಆಮೇಲೆ ಇತ್ತೀಚೆಗೆ ಬಿಡುಗಡೆಯಾದವರ ಕೊನೆಯ ಇದಕ್ಕಿಂತ ಹಿಂದಿನ ಕಾದಂಬರಿ ನೀಲಿ ಹೂವು ಖಾಲಿ ಹೃದಯ, ಅದನ್ನು ಮೆಟಾಫಿಕ್ಷನ್ ಅಂತ ಹೇಳ್ಬೋದು. ಅದನ್ನ ಅವರೇ ಹೇಳಿದ್ದಾರೆ. ಏನಂದ್ರೆ ಅದು ಕಾದಂಬರಿಯೂ ಹೌದು, ಕಥನವೂ ಹೌದು, ಅದರ ಜೊತೆಗೆ ಆ ಕಾದಂಬರಿಯನ್ನು ಬರೆಯೋ ಪ್ರೊಸೆಸ್ ಅನ್ನು ಕೂಡ ಅವರು ಬರ್ಕೊಂಡಿದ್ದಾರೆ ಅಂತ. ಸೊ ಇದೆಲ್ಲವೂ ಈ ಕಾದಂಬರಿಯಲ್ಲಿ ನೀವು ಈ 3 ಹಂತಗಳ ಗುಣಗಳನ್ನು ಕಾಣಬಹುದು ಅಂತ. 3 ಹಂತಗಳ ಗುಣದೋಷಗಳನ್ನು ನೀವು ಈ ಕಾದಂಬರಿಯಲ್ಲಿ ನೋಡ್ಬೋದು. ಇಲ್ಲಿ ಘಟನೆಗಳು ಬಹಳ ವೇಗದಿಂದ ನಡೀತವೆ. ನೀವು 376 ಪುಟ ಇದೆ ಕಾದಂಬರಿ. ಇದನ್ನ 3 ಗಂಟೆಯಲ್ಲಿ ನೀವು ಓದಿ ಮುಗಿಸಬಹುದಾದರೂ ಕೂಡ ಇದು ನಿಮಗೆ ಒಂದು ವೆಬ್ ಸಿರೀಸ್ ನೋಡಿದಂತಹ ಒಂದು ಅನುಭವವನ್ನು ಕೊಡುತ್ತೆ ಅಂತ. ಸೊ ಇಲ್ಲಿ ಬಹಳ ಘಟನೆಗಳು ನಡೀತವೆ, ಬಹಳ ಕ್ಯಾರೆಕ್ಟರ್ಗಳು ಬರ್ತವೆ. ಆಮೇಲೆ ಇಲ್ಲಿ ಬಲಿಷ್ಠವಾದಂತಹ ವ್ಯಕ್ತಿಗಳು, ಬಲಿಷ್ಠವಾದಂತಹ ಪಾತ್ರಗಳು ಇವೆ. ಉದಾಹರಣೆಗೆ ಇಲ್ಲಿ ಒಂದು
ಪಾಂಚಾಲಿ ಅಂತ ಒಬ್ಳು ಬರ್ತಾಳೆ, ಅವಳು ಜರ್ನಲಿಸ್ಟ್. ಅವಳು ಆಕ್ಚುಲಿ ಈ ಇಡೀ ಕಾದಂಬರಿ ಆ ವ್ಯಕ್ತಿಯ ಸುತ್ತನೇ ಸುತ್ತುತ್ತೆ. ಅವಳು ಪತ್ರಕರ್ತೆ, ಅವಳು ವರದಿಗಾರ, ಅವಳು ರಿಪೋರ್ಟರ್ ಅವಳು. ಸೊ ಅವಳು ಬೇರೆ ಬೇರೆ ವ್ಯಕ್ತಿಗಳನ್ನು ಮುಖಾಮುಖಿ ಆಗ್ತಾಳೆ, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಘಟನೆಗಳ ಮುಖಾಮುಖಿ ಆಗ್ತಾಳೆ, ಬೇರೆ ಬೇರೆ ಘಟನೆಗಳಲ್ಲಿ ಇನ್ವಾಲ್ವ್ ಆಗ್ತಾಳೆ. ಸೊ ಆ ಮೂಲಕ, ಆ ಪಾತ್ರದ ಮೂಲಕ, ಆ ಪಾತ್ರದಲ್ಲಿ ಬಹುಶಃ ತಾನು ಕೂಡ ಪತ್ರಕರ್ತನೆ ಆಗಿರುವುದರಿಂದ ಆ ಪಾತ್ರವನ್ನು ಬಹಳ ಗಟ್ಟಿಯಾಗಿ ಚಿತ್ರಿಸುವುದಕ್ಕೆ ಅವರಿಗೆ ನೆರವಾಗಿದೆ ಅಂತಲೂ ಹೇಳ್ಬೋದು. ಸೊ ಇದು ಹೇಗಿದೆ ಅಂತಂದ್ರೆ, ಈ ಕಾದಂಬರಿ ಸಮಾಜದಲ್ಲಿ ಈಗ ವರ್ತಮಾನದ ದಕ್ಷಿಣ ಕನ್ನಡದ ವರ್ತಮಾನದ ತಲ್ಲಣ, ಅಲ್ಲಿನ ಒಂದು ಸಮಕಾಲೀನ ಚರಿತ್ರೆ ಅಂತ ನಾವೇನು ಹೇಳ್ತೀವಿ, ಇದನ್ನ ಒಂಥರದ ಸೋಷಿಯಲ್ ನಾವೆಲ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಒಂದು ಸಾಮಾಜಿಕ ಕಥನ ಅದು. ಇಡೀ ಸಮಾಜದ ಏನಾಗ್ತಾ ಇದೆ ಅನ್ನುವಂತಹ ಒಂದು ಚಿತ್ರಣವನ್ನು ಕಟ್ಟಿಕೊಡುವಂತಹ ಒಂದು ಕಾದಂಬರಿಯಾಗಿ ಇದು ನಿಲ್ಲುತ್ತೆ. ಹೇಗಂದ್ರೆ, ಒಂದು ಅನಾಲಜಿ ಕೊಡ್ಬೋದು ಅಂತಂದ್ರೆ, ಈಗ ನೀವು ನುರಿತ ಅರ್ಚಕನೊಬ್ಬ ದೇವರಿಗೆ ಆರತಿ ಮಾಡೋದನ್ನು ನೀವು ನೋಡಿದ್ರೆ ಹೇಗಿರುತ್ತೆ. ಅವರು ಆರಂಭದಲ್ಲಿ ಆರತಿಯನ್ನು ತಗೊಂಡು ಪಾದಕ್ಕೆ ಹೀಗೆ ಬೆಳಗ್ತಾರೆ, ಆಮೇಲೆ ಭುಜಕ್ಕೆ ಬೆಳಗ್ತಾರೆ, ಆಮೇಲೆ ಮುಖಕ್ಕೆ ಬೆಳಗ್ತಾರೆ, ಹೀಗೆ 3-4 ಕಡೆ ಬೆಳಗ್ಗೆ ಆಮೇಲೆ ಹೀಗೆ ಇಡೀ ಮೂರ್ತಿಯನ್ನ ಸುತ್ತು ಬರುವ ಹಾಗೆ ಆರತಿಯನ್ನು ಎತ್ತುತ್ತಾರೆ. ಸೊ ಅದೇ ತರ ಜೋಗಿ ಇಲ್ಲಿ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೆಳಕನ್ನು ಹಾಯಿಸ್ತಾರೆ, ಸರ್ಚ್ ಲೈಟ್ ಹಾಸ್ತಾರೆ. ಪತ್ರಿಕೋದ್ಯಮಕ್ಕೆ, ಕ್ರೈಮ್ಗೆ, ರಾಜಕೀಯಕ್ಕೆ, ಆಮೇಲೆ ಸಂಸಾರಕ್ಕೆ, ವೈಯಕ್ತಿಕ ಒಡನಾಟಗಳಿಗೆ, ಪ್ರೀತಿ ಪ್ರೇಮಕ್ಕೆ, ಇದೆಲ್ಲದಕ್ಕೂ ಸರ್ಚ್ ಲೈಟ್ ಹಾಸ್ತಾ ಕಾದಂಬರಿ ಕೊನೆಗೆ ಒಂದು ಭವ್ಯವಾದಂತಹ ಸಮಾಜದ, ಒಂದು ಸಮುದಾಯದ, ಒಂದು ಕಾಲ ದೇಶದ ಚಿತ್ರಣವನ್ನು ಜೋಗಿಯವರು ನಮ್ಗೆ ಕೊಡ್ತಾರೆ. ಆದ್ರೆ ಈ ಕಾದಂಬರಿ ಬೇಡ ಅಂತಂದ್ರು ಕೂಡ, ಬೇಕು ಅಂತಂದ್ರು ಕೂಡ ನಮಗೆ ಆ ಸಮಾಜದ ಅಥವಾ ಈ ಕಾಲ ದೇಶದ ಅಸ್ವಸ್ಥತೆಯನ್ನು ಕಾಣಿಸುವಂತಹ ಒಂದು ಕಾದಂಬರಿ ಇದೆ. ಇಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಈಗ ದಕ್ಷಿಣ ಕನ್ನಡದ ಬಗ್ಗೆ ಅವರು ಬರೆದ ಹಿಂದಿನ ಕಾದಂಬರಿ, ಅವರು 2 ದಶಕಗಳಿಗೆ ಹಿಂದೆ ಬಂದ ಕಾದಂಬರಿ ನದಿಯ ನೆನಪಿನ ಹಾಂಗು, 20 ವರ್ಷ ಆಯ್ತಲ್ಲ ಅಂತ. ಸೊ ಅಲ್ಲಿ ಅವರು ಆಗಷ್ಟೇ ಮಠಾಧೀಶರಾಗಿದ್ದ ವಿದ್ಯಾಭೂಷಣರು ಮಠ ಬಿಟ್ಟು ಮದುವೆ ಆಗಿದ್ರು. ಆಮೇಲೆ ಪುತ್ತೂರಿನಲ್ಲಿ ಉಪ್ಪಿನಂಗಡಿ ಒಂದು ಮರ್ಡರ್ ಕೇಸ್ ಆಗಿತ್ತು, ಪುತ್ತೋಳಿ ಮರ್ಡರ್ ಕೇಸ್ ಅಂತ. ಸೊ ಇದನ್ನೆಲ್ಲ ಇಟ್ಕೊಂಡು ಅವರು ಕಾದಂಬರಿ ಬರ್ತಿದ್ರು. ಅಂದ್ರೆ ಅವರು ಆ ಕಾದಂಬರಿಯಲ್ಲಿ ಅವೆಲ್ಲ ಇದ್ದು, ಆ ಘಟನೆಗಳೆಲ್ಲ ಇದ್ದು. ಅಂದ್ರೆ ಅವರು ಬರೀತಾ ಇದ್ದದ್ದು ತನ್ನ ಕಾಲ ದೇಶದ ಪ್ರತಿಬಿಂಬವಾಗಿ, ಮಿರರ್ ಆಗಿ ಅವರು ಯಾವತ್ತೂ ಬರೆದಿದ್ದಾರೆ, ದೀಪವಾಗಿ ಅದನ್ನ ಯಾವತ್ತೂ ಅವರು ಕಾಣಿಸಿದ್ದಾರೆ. ಈ ಕಾದಂಬರಿಯಲ್ಲಿ ಅವರು ಹಾಗೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಈಗ ಏನು ನಡೆಯುತ್ತಿದೆ, ಈಗ ನಡೀತಾ ಇರುವಂತಹ ಅಲ್ಲಿನ ಧರ್ಮಗಳ ನಡುವೆ, ಅದು ಧರ್ಮಗಳ ನಡುವಿನ ಸಂಘರ್ಷ ಅಲ್ಲ, ಅದು ತಪ್ಪು ಕಲ್ಪನೆಯಿಂದ ಆಗ್ತಾ ಇರುವಂತಹ ಸಂಘರ್ಷಗಳು, ಮತಾಂಧತೆಯ ಸಂಘರ್ಷಗಳು, ಮೀಡಿಯಾ ಫೇಲ್ ಆಗಿರುವುದರ ಪ್ರತೀಕ, ರಾಜಕೀಯ ಫೇಲ್ ಆಗಿರುವುದರ ಪ್ರತೀಕ. ಇದರಲ್ಲಿ ಒಂದು ಬರುವ ತಿಳುವಳಿಕಸ್ಥ ಪಾತ್ರ ಒಂದು ಹೇಳುತ್ತೆ, ಹೌ ಡೆಮೋಕ್ರಸಿಸ್ ಡೈ ಅಂತ ಒಂದು ಪುಸ್ತಕ ಇದೆ. ಅದನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಅವರು ಮಾತಾಡ್ತಾರೆ. ಅಂದ್ರೆ ಹೇಗೆ ಪ್ರಜಾಪ್ರಭುತ್ವಗಳು ಸಾಯ್ತವೆ ಅಂತ. ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲಿವರೆಗೆ ಶಕ್ತಿಶಾಲಿ ಆಗಿರುತ್ತೆ ಅಂತಂದ್ರೆ, ನೀನು ಓಟ್ ಹಾಕುವಲ್ಲಿವರೆಗೆ ಮಾತ್ರ ಅಂತ. ಮತದಾರ ಅಂದ್ರೆ ನಾನು ಓಟ್ ಹಾಕುವಲ್ಲಿವರೆಗೆ ಪ್ರಜಾಪ್ರಭುತ್ವ ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಅದು ಪ್ರಜಾಪ್ರತಿನಿಧಿಗಳ ಕೈಗೆ ಹೋಗುತ್ತೆ, ಅಲ್ಲಿಂದ ನಿರಂಕುಶಾಧಿಕಾರ ಆರಂಭ ಆಗುತ್ತೆ ಅಂತ. ಸೊ ಅಲ್ಲಿ ಉತ್ತರ ಇದೆ, ಪ್ರಜಾಪ್ರಭುತ್ವ ಹೇಗೆ ನಶಿಸುತ್ತೆ ಅನ್ನೋದಕ್ಕೆ ಅಲ್ಲಿ ಉತ್ತರ ಇದೆ. ಸೊ ಈ ಸಮಾಜ ಫೇಲ್ ಆಗ್ತಿರೋದನ್ನ, ರಾಜಕೀಯ ಫೇಲ್ ಆಗ್ತಿರೋದನ್ನ, ಧರ್ಮಗಳು ಫೇಲ್ ಆಗ್ತಿರೋದನ್ನ ಅವರು ಕಾಣಿಸ್ತಾ ಹೋಗ್ತಾರೆ ಈ ಕೃತಿಯಲ್ಲಿ ನಮ್ಗೆ. ಸೊ ಇಲ್ಲಿ ಇದನ್ನ ಹೇಳ್ತಾ ಇರೋ ಈ ಕಾದಂಬರಿಯ ಘಟನೆಗಳನ್ನು ನೋಡ್ತಾ ಬಹಳ ಸ್ಪೀಡಾಗಿ ನಡೆಯುತ್ತೆ, ಬಹಳ ಚೆದುರಾಗಿ ಹೋಗ್ತಾ ಇರ್ತವೆ. ಅಲ್ಲಿನ ಘಟನೆಗಳು, ಅಲ್ಲಿನ ವ್ಯಕ್ತಿಗಳು ಎಲ್ಲ ಒಡೆದು ಚೂರಾಗ್ತಾ ಇರ್ತಾರೆ. ಸೊ ನನಗೆ ಒಂದು ಪರಿಕಲ್ಪನೆ ಇದನ್ನ ಓದ್ತಾ ಇದ್ದಾಗ ನೆನಪಿಗೆ ಬಂತು. ಅದೇನಂದ್ರೆ, ಈ ಆಸ್ಟ್ರೋಫಿಸಿಕ್ಸ್ ನಲ್ಲಿ ಅದನ್ನ ಬಳಸ್ತಾರೆ. ಅವರೇ ಅದನ್ನ ಮೊದಲಿಗೆ ಆರಂಭಿಸಿದ್ರು, ಎಂಟ್ರೋಪಿ ಅಂತಂದ್ರೆ ಬಿಗ್ ಬ್ಯಾಂಗ್ ಆದಾಗ ಈ ಶಾಖದ ಉಂಡೆ ಇದೆಯಲ್ಲ, ಅದು ಒಡೆದು ಚೂರಾಗುತ್ತೆ. ಚೂರ ಆದ್ರಿಂದ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ.
ಸೊ ಈಗಲೂ ಅದು ಆ ಒಡೆದು ಚೂರಾಗುತ್ತಿರುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ. ಅಂದ್ರೆ ಅದು ಸಿಡಿಲು ಬೇರೆ ಇನ್ನು ದೂರ ದೂರಕ್ಕೆ ಚಲಿಸ್ತಾನೆ ಇದೆ ಅಂತ. ಅಂದ್ರೆ ಎನರ್ಜಿ ಇದೆಯಲ್ಲ, ಎನರ್ಜಿ ಯಾವತ್ತು ಎನರ್ಜಿ ಯಾವಾಗಲೂ ಡಿಸ್ಪರ್ಸ್ ಆಗ್ಲಿಕ್ಕೆ ಅಥವಾ ಡಿಸಾರ್ಡರ್ ಆಗ್ಲಿಕ್ಕೇನೆ ಟ್ರೈ ಮಾಡ್ತಾ ಇರುತ್ತೆ ಅಂತ. ಅಂದ್ರೆ ಒಂದು ವ್ಯವಸ್ಥೆ ಅವ್ಯವಸ್ಥೆಯ ಕಡೆಗೆ ಯಾವತ್ತೂ ತುಡಿಯುತ್ತಾ ಇರುತ್ತೆ ಅಂತ. ನಮ್ಮ ಶಕ್ತಿ, ನಮಗೆ ಯೌವನ ಇರುತ್ತೆ, ಒಂದು ಪ್ರಾಯದ ನಂತರ ನಮ್ಮ ಎಲ್ಲಾ ಅವಯವಗಳು ಸಡಿಲಾಗ್ತವೆ, ಅಸ್ವಸ್ಥತೆ ಉಂಟಾಗುತ್ತೆ. ರಿವರ್ಸ್ ಪ್ರೋಗ್ರೆಸ್ ಆಗಲ್ಲ, ಬ್ರಹ್ಮಾಂಡ ಮತ್ತೆ ಕೂಡ್ಕೊಳ್ಳಲ್ಲ, ಅಥವಾ ನೀರು ಆವಿಯಾದಂಗೆ ಅಥವಾ ಘನೀಕರಿಸಿದಂಗೆ ಮತ್ತೆ ಬರೋದು ಅಷ್ಟು ಸುಲಭ ಅಲ್ಲ. ಸೊ ಗಾಜಿನ ಗ್ಲಾಸ್ ನೆಲಕ್ಕೆ ಬೀಳುತ್ತೆ, ಒಡೆದು ಚೂರಾಗುತ್ತೆ, ಅದು ಮತ್ತೆ ಬಂದು ಕೂಡ್ಕೊಳ್ಳಲ್ಲ. ಅಂದ್ರೆ ಎನರ್ಜಿ ಇದೆಯಲ್ಲ, ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗೋದು ಬಹಳ ಸುಲಭ, ಮತ್ತು ವ್ಯವಸ್ಥೆ ಯಾವತ್ತೂ ಅವ್ಯವಸ್ಥೆ ಆಗುವುದರ ಕಡೆಗೇನೆ ಚಲಿಸ್ತಾ ಇರುತ್ತೆ ಅಂತ. ಸೊ ಅದು ಇಲ್ಲಿ ಇದು ಸಮಾಜಕ್ಕೂ ಅನ್ವಯ, ಸಮುದಾಯಗಳಿಗೂ ಅನ್ವಯ, ಧರ್ಮಕ್ಕೂ ಅನ್ವಯ. ಸೊ ಇದು ಬರಿಯ ಆಸ್ಟ್ರೋಫಿಸಿಕ್ಸ್ ನ ಕಲ್ಪನೆ ಅಲ್ಲ, ಭೌತಶಾಸ್ತ್ರದ ಕಲ್ಪನೆ ಅಲ್ಲ, ಇದನ್ನು ನಾವು ಸಮಾಜಕ್ಕೂ ರಾಜಕೀಯಕ್ಕೂ ಅನ್ವಯಿಸಬಹುದಾದಂತಹ ಒಂದು ಕಲ್ಪನೆ. ಸೊ ಈ ಏನಿಲ್ಲ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇದೆ. ಒಂದು ಅಲ್ಲಿ ವಿದ್ಯೆಗೆ ಬಹಳ ಹೆಸರಾಗಿದೆ, ಶಿಕ್ಷಣಕ್ಕೆ ಹೆಸರಾಗಿದೆ, ಒಳ್ಳೆಯ ರಾಜಕೀಯಕ್ಕೆ ಹೆಸರಾಗಿದ್ದು, ಅರಸೋರು ಭೂಸುಧಾರಣೆ ಬಂದಾಗ ಮೊದಲಾಗಿ ಅಲ್ಲಿನ ಅನೇಕ ಭೂಮಾಲೀಕರು ಬಿಟ್ಟು ಕೊಟ್ಟು ಒಂದು ಆದರ್ಶವನ್ನು ನಿರ್ಮಿಸಿದರು. ಕುಂದೂಲ್ ರಂಗರಾಯರಂತಹ ವ್ಯಕ್ತಿಗಳು ಅಸ್ಪೃಶ್ಯತೆಯನ್ನ, ದಲಿತರನ್ನ ಅಸ್ಪೃಶ್ಯತೆ ನಿವಾರಿಸೋದಕ್ಕೆ, ದಲಿತರನ್ನ ಮೇಲೆತ್ತೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಿದರು. ಎಷ್ಟು ದೊಡ್ಡ ಆದರ್ಶವಾದಿಗಳಿದ್ರು, ಎಷ್ಟು ದೊಡ್ಡ ಧಾರ್ಮಿಕರಾಗಿದ್ದು ಕೂಡ ಸಮಾಜಕ್ಕೆ ತಾವು ತುಂಬಾ ಉಪಯೋಗಿತ ತೋರಿಸಿಕೊಟ್ಟಂತಹ ಮಹನೀಯರಿದ್ರು. ಅಲ್ಲಿಗೆ ಮೊದಲು ಪ್ರಿಂಟ್ ಬಂತು, ಮೊದಲು ಮುದ್ರಣ ಬಂತು, ಕ್ರೈಸ್ತ ಮಿಷನರಿಗಳು ಬಂದರು, ಹೊಸ ಧರ್ಮಗಳು ಅಲ್ಲಿಗೆ ಬಂದವು, ಎಲ್ಲ ಇದೆ. ಆದ್ರೆ ಎಲ್ಲವನ್ನು ಎಲ್ಲವನ್ನು ಕ್ರೋಢೀಕರಿಸಿ ಇದು ನಾವು ಒಟ್ಟಿಗೆ ಬಾಳ್ಬೇಕಪ್ಪ ಅಂತ ಹೇಳುವವರ ಕೊರತೆ ಇದೆ. ಸೊ ಒಂದು 10-20 ದಶಕಗಳ ಹಿಂದಿನವರೆಗೂ ಅಂತವರು ತುಂಬಾ ಇದ್ರು. ಆದ್ರೆ ಅನಂತರ ಆದಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಅವೆಲ್ಲವೂ ಕುಸಿತಾ ಬಂದು ಈ ತರದ ಸನ್ನಿವೇಶ ಇದು ಎಲ್ಲ ಕಡೆ ಆಗ್ತಾ ಇದೆ. ಇದು ಕರ್ನಾಟಕ ಮಾತ್ರ ಅಲ್ಲ, ಸೊ ಎಲ್ಲ ಕಡೆ ಆಗ್ತಾ ಇದೆ ಇದು. ಸೊ ಈ ತರದ ಒಂದು ಎಂಟ್ರೋಪಿಯ ಸ್ಥಿತಿ ಇದೆಯಲ್ಲ, ಇದನ್ನ ಕಲಿತಾ ಹೋಗ್ತಾರೆ ಜೋಗಿ ಅವರು. ಸೊ ಇಲ್ಲಿ ಅದನ್ನ ಈಡ್ಸದ ಒಂದು ಪದ್ಯ ಇದೆಯಲ್ಲ, ಟರ್ನಿಂಗ್ ಅಂಡ್ ಟರ್ನಿಂಗ್ ಇನ್ ದ ವೈಡ್ನಿಂಗ್ ಜಾಯ್, ಅಂದ್ರೆ ಸೆಂಟರ್ ಕೆನಾಟ್ ಹೋಲ್ಡ್ ಅಂತ ಇದೆಯಲ್ಲ, ಅಂದ್ರೆ ಕೇಂದ್ರ ನಿಮ್ಮನ್ನು ಹಿಡಿದಿಡಕ್ಕೆ ಶಕ್ತವಾಗಿಲ್ಲ, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಹೇಳ್ತಾನೆ ಅವನು ತನ್ನ ಪದ್ಯದಲ್ಲಿ. ಅಂದ್ರೆ ಎಲ್ಲವೂ ಚದುರಿ ದೂರ ಆಗ್ತಾ ಇವೆ, ಸಂಸಾರ ವ್ಯವಸ್ಥೆ ಶಿಥಿಲ ಆಗ್ತಾ ಇದೆ, ಅವಿಭಕ್ತ ಕುಟುಂಬಗಳು ವಿಭಕ್ತ ಆಗ್ತಾ ಇವೆ, ಸಂಸಾರಗಳು ಬೇರೆ ಆಗ್ತವೆ, ಗಂಡ ಹೆಂಡತಿ ಬೇರೆ ಆಗ್ತಾ ಇರ್ತಾರೆ, ಒಟ್ಟಿಗಿದ್ದ ಜೀವಗಳಲ್ಲೇ ಸಂಶಯ. ಸೊ ಇದೆಲ್ಲ ಹೇಗಾಗ್ತಿದೆ ಅನ್ನುವಂಥದ್ದನ್ನ ಜೋಗಿಯವರು ಈ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಬಹಳ ವಿಶಿಷ್ಟವಾದಂತಹ ಕೆಲವು ಕ್ಯಾರೆಕ್ಟರ್ಗಳು ಇದರಲ್ಲಿ ಬರ್ತಾರೆ. ಇದರಲ್ಲಿ ಚೈತನ್ಯ ಅಂತ ಒಬ್ಬನು ಬರ್ತಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಈಗಿನ ಕಾಲದ ಯುವಕರ ಪ್ರತೀಕ, ಜನ್ಸಿಯ ಯುವಕರ ಪ್ರತೀಕ. ಪಾಂಚಾಲಿ ಅವಳು ಪ್ರಿಂಟ್ ಮೀಡಿಯಾದ ಸಶಕ್ತ ಮಾದರಿ ಆಗಿದ್ರೆ, ಅವಳು ಆದರ್ಶವಾದಿ. ಅವಳು ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಬರೀಬೇಕು, ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಕನಸಿನವಳು. ಚೈತನ್ಯನಿ ಕೂಡ ಅದೇ ಕನಸು. ಆದ್ರೆ ಅವನು ನಿಧಾನಕ್ಕೆ ಆ ಪಾತ್ರದಿಂದ ಡೈವರ್ಟ್ ಆಗ್ತಾನೆ. ಅವನು ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತಾನೆ. ಅವಧೂತನ ಹಾಗೆ ಕೂರಿಸ್ಕೊಟ್ಟಂತಹ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಕೂರಿಸಿ ಅವರನ್ನು ಮಾತಾಡಿಸ್ತಾನೆ. ಅವರು ತನಗೆ ಸತ್ಯ ಅಂತ ಅನ್ನಿಸಿದ್ದನ್ನು ಹೇಳ್ತಾ ಹೋಗ್ತಾರೆ. ಅದರಿಂದಾಗಿ ಸಮಾಜದಲ್ಲಿ ಏನೇನೋ ವಿಪ್ಲವಗಳು ಶುರುವಾಗ್ತವೆ. ಹಾಗೆ ಶುರುವಾದಾಗ ಈ ಪಾಂಚಾಲಿಗೂ ಚೈತನ್ಯನಿಗೂ ಅವರಿಬ್ರು ಫ್ರೆಂಡ್ಸು, ಅವರು ಮುಖಾಮುಖಿಯಾಗಿ ಹೇಳ್ತಾರೆ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಚೈತನ್ಯನಿಗೆ ಹೇಳ್ತಾಳೆ ಪಾಂಚಾಲಿ. ಸೊ ಅವಾಗ ಅವನು ಹೇಳ್ತಾನೆ, ಇಲ್ಲ, ಈ ಕಾಲಕ್ಕೆ ಇದೇ ಸರಿ, ನಾವು ಸತ್ಯವನ್ನು ಹೇಳೋದಲ್ಲ, ಆದ್ರೆ ಜನಕ್ಕೆ ಆಕರ್ಷಕವಾಗಿರುವ ಹಾಗೆ, ಜನ ರೊಚ್ಚಿಗೇಳುವ ಹಾಗೆ ಹೇಳಬೇಕಾಗಿದೆ ಅಂತ ಅನ್ನೋದನ್ನ ಅವನು ಪ್ರತಿಪಾದಿಸ್ತಾನೆ. ಸೊ ಈ ತರದ ಕ್ಯಾರೆಕ್ಟರ್ಗಳಿವೆ. ಆಮೇಲೆ ಬಹಳ ನಿಗೂಢವಾದಂತಹ ಒಬ್ಬ ಕಾದಂಬರಿಕಾರನ ಕ್ಯಾರೆಕ್ಟರ್ ಬರುತ್ತೆ. ಅದೊಂದು ಬಹಳ ಮ್ಯಾಜಿಕಲ್ ಆದಂತಹ ಒಂದು ಭಾಗನೂ ಇದೆ. ತುಂಬಾ ಚೆನ್ನಾಗಿದೆ, ನೀವು ಓದೋದಕ್ಕೆ ಬಹಳ ಖುಷಿ ಕೊಡುವಂತಹ ಭಾಗ ಅದು. ಆಮೇಲೆ ಲೆಸ್ಲಿ ಅಂತ ಒಬ್ಳು ಬರ್ತಾಳೆ. ಅವಳು ಜರ್ಮನಿಯಿಂದ ದಕ್ಷಿಣ ಕನ್ನಡಕ್ಕೆ ಬರುವಂತಹ ಒಬ್ಳು ವಿದ್ಯಾರ್ಥಿನಿ. ಅವಳು ದಕ್ಷಿಣ ಕನ್ನಡದ ಚರಿತ್ರೆ
ಸಮಕಾಲೀನ ಚರಿತ್ರೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾಳೆ. ಅವಳು ಕೇಳ್ತಾಳೆ, ಏನು ಮಂಗಳೂರು ಅಂದ್ರೆ ಏನು ಅಂತ. ಸೊ ಪಾಂಚಾಲಿ ಹತ್ರ ಕೇಳ್ತಾಳೆ. ಪಾಂಚಾಲಿ ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತಾಳೆ. ಮಂಗಳೂರು ಅಂದ್ರೆ ಏನು? ಮೀನು, ನೀರು ದೋಸೆ, ಕಂಬಳ, ಕೋಳಿ ಅಂಕ, ಕೊರಗಜ್ಜ, ಭೂತಾರಾಧನೆ, ಬ್ಯಾಂಕು, ಬಿಸಿಲು, ಮಳೆ, ದೇವಸ್ಥಾನ. ಸೊ ಇದನ್ನು ಎಲ್ಲರೂ ಹೇಳ್ತಾರೆ. ಹೊರಗಿನಿಂದ ನೋಡುವಾಗ ಬಹಳ ಸುಂದರವಾಗಿ ಕಾಣಿಸುತ್ತೆ ನಿಮ್ಮೂರು. ಇಲ್ಲಿ ಇದ್ದವರಿಗೆ ಇಲ್ಲಿ ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಿರುತ್ತೆ. ನಿನಗೆ ಇಲ್ಲಿಯ ಸಮಸ್ಯೆ ಏನು ಅಂತ ತಿಳ್ಕೋಬೇಕಾ? ಸಮಸ್ಯೆ ಅಲ್ಲ, ಮನಸ್ಥಿತಿ. ಒಂದು ಊರು ಅಂದ್ರೆ ಅಲ್ಲಿಯ ಕಟ್ಟಡ, ತಿಂಡಿ, ಆಟ, ಸಂಸ್ಕೃತಿ ಅಷ್ಟೇ ಅಲ್ಲ, ಇವೆಲ್ಲ ಯಾರಿಗೆ ಬೇಕಿದ್ರು ಸಿಗ್ತವೆ. ನಾನು ಬರೆಯಕ್ಕೆ ಹೊರಟಿದ್ದು ಚರಿತ್ರೆಯ ಪರಿಣಾಮದ ಬಗ್ಗೆ. ಜರ್ಮನಿ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಒಂದು ಇಂಗ್ಲಿಷ್, ಒಂದು ಜರ್ಮನ್ ಪದವನ್ನು ಅವರು ಬಳಸ್ತಾರೆ. ಅದು ಉಚ್ಚರಿಸಲಿಕ್ಕೆ ನನಗೆ ಈಗಲೂ ಬರ್ತಿಲ್ಲ ನನಗೆ. ನಾನು ಯೂಟ್ಯೂಬಲ್ಲೆಲ್ಲ ಹುಡುಕಿದೆ. ಸೊ ಅದರ ಸ್ಪೆಲ್ಲಿಂಗು VERGANGENHEIDSBEWALTIIGUNG ಅಂತಿರ್ತೀನಿ. ಹೇಗೆ ಉಚ್ಚರಿಸಿದ್ರೆ ನಿಮಗೆ ಬಿಟ್ಟಿದೆ. ಅದರ ಅರ್ಥ, ನಮ್ಮಲ್ಲಿ ಹಿಟ್ಲರ್ ಕಾಲದಲ್ಲಿ ನಡೆದ ಹತ್ಯಾಕಾಂಡದ ಪ್ರಭಾವದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗದೆ ಒದ್ದಾಡ್ತಿದ್ದೀವಿ. ನಾವು ಲಕ್ಷಾಂತರ ಜನರನ್ನು ಕೊಂದವರು ಅನ್ನೋ ಪಾಪ ಪ್ರಜೆ ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ತಲೆ ಎತ್ತಿ ನಡೆಯುವಾಗ ಅದು ನಮ್ಮನ್ನು ಚುಚ್ಚುತ್ತಾ ಇರುತ್ತೆ. ಕೆಲವರು ಇದರಿಂದ ತಪ್ಪಿಸಿಕೊಂಡಿರಬಹುದು, ಆದ್ರೆ ಮನುಷ್ಯತ್ವ ಇರುವ ಯಾರನ್ನೂ ಇದು ಬಿಡೋದಿಲ್ಲ ಅಂತ ಹೇಳ್ತಾಳೆ ಲೆಸ್ಲಿ. ಅವಳು ಜರ್ಮನಿ, ಅವಳು ಬಹಳ ಪವರ್ಫುಲ್ ಆದಂತಹ ಒಂದು ಕ್ಯಾರೆಕ್ಟರ್ ಅದು. ಸೊ ಅವಳು ಏನು ನಿನ್ನ ಊರಿನ ಆತ್ಮ ಏನು ಅಂತ ಕೇಳ್ತಾಳೆ. ಆತ್ಮ ಅನ್ನೋ ಪದವನ್ನು ಅವ್ರು ಬಳಸಿಲ್ಲ, ಅದು ನಾನೇ ಬಳಸ್ದೆ. ಸೊ ಇದೆಲ್ಲ ನಮ್ಮನ್ನು ಕಾಡ್ಬೇಕಲ್ಲ ಅಂತ ಒಂದು ಕೃತಿಯನ್ನು ಓದಿದಾಗ ನನಗೆ ಅನ್ನಿಸ್ತು, ಹೌದು, ನನ್ನ ಊರಿನ ಆತ್ಮ ಯಾವುದು ಅಂತ ನಾನೇ ಕೇಳ್ಕೊಂಡೆ. ಸೊ ನಾನು ಬಾಲ್ಯದಲ್ಲಿ ನಾನು ಹುಟ್ಟಿ ಬೆಳೆದಂತಹ ಊರು ಚೆನ್ನಾಗಿತ್ತು, ಗದ್ದೆಗಳಿತ್ತು, ತೋಟ ಇತ್ತು, ಕೂಲಾಗಿತ್ತು, ಹಸಿರಿತ್ತು. ಈಗ ಹೋದ್ರೆ ಎಲ್ಲ ಮನೆ ಪಾಲಾಗಿದೆ, ಮಕ್ಕಳು ಅಣ್ಣ ತಮ್ಮಂದರು ಜಗಳಾಡ್ತಾರೆ. ಇಡೀ ರಾತ್ರಿ ನಡೀತಿದ್ದಂತಹ ಯಕ್ಷಗಾನ 3 ಗಂಟೆಗೆ ಇಳಿದಿದೆ. ಕಂಬಳದಲ್ಲಿ ಜಗಳಗಳಾಗ್ತವೆ. ದೇವಸ್ಥಾನಕ್ಕೆ ಹೋದ್ರೆ ಇನ್ನೇನೋ ನಡೀತದೆ, ಮಸೀದಿಗೆ ಹೋದ್ರೆ ಮತ್ತೇನೋ ನಡೀತದೆ. ಸೊ ಯಾಕೆ ಹೀಗಾಗ್ತಿದೆ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡಾಗ, ಏನು ನನ್ನ ಊರಿನ ಆತ್ಮ ಏನು, ಇದನ್ನು ಹಿಡಿದಿಡೋದಕ್ಕೆ ಒಂದು 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 ಸಿಂಟ್ರೋಫಿ ಅಂದ್ರೆ ಇಂಟ್ರೋಫಿ ವಿರುದ್ಧ ಪದ, ಒಂದು ಸಿಂಟ್ರೋಫಿ, ಒಂದು ಸಿಮಿಟ್ರಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಏನಾಗಬೇಕು ಅನ್ನೋಂತಹ ಪ್ರಶ್ನೆಯನ್ನು ಕೂಡ ನನ್ನಲ್ಲಿ ನಾನು ಕೇಳ್ಕೊಳ್ಳೋ ಹಾಗೆ ಈ ಕೃತಿ ನನಗೆ ಮಾಡಿದೆ. ಸೊ ಎಂಟ್ರೋಪಿ ಹಾಗೂ ಸಿಂಟ್ರೋಪಿ ಎರಡನ್ನೂ ನಮ್ಮ ಮುಂದಿಡುತ್ತೆ ಈ ಕಾದಂಬರಿ. ಇದರಲ್ಲಿ ನಿರಾಶವಾದ ಮಾತ್ರ ಅಲ್ಲ, ಇದರಲ್ಲಿ ಆಶಾವಾದನೂ ಕೂಡ ಇದೆ ಅಂತ. ಸೊ ಈ ಕಾದಂಬರಿ ಸತ್ಯವನ್ನ ಹೇಳಬೇಕು, ಆದ್ರೆ ಸತ್ಯವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಮ್ಮ ಮುಂದೆ ಈ ಕಾದಂಬರಿ ಇಡುತ್ತೆ. ಬಹಳ ಅದ್ಭುತವಾದಂತಹ ಕೆಲವು ಸಾಲುಗಳು ಕೂಡ ಈ ಕಾದಂಬರಿಲಿ ಬರ್ತವೆ. ಒಂದೆರಡನ್ನು ಹೇಳ್ಬೋದು ಅಂತಂದ್ರೆ, ಒಬ್ಳು ಸರೋಜಿನಿ ಅನ್ನೋ ಒಬ್ಳು ಹೇಳ್ತಾಳೆ, ಅದನ್ನು ಸುಮ್ಮನೆ ಅದನ್ನು ಕೃತಿಯಿಂದ ಹೊರಗಿಟ್ಟು ನೋಡಿದಾಗಲೂ ಕೂಡ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದ್ರೆ, ಸಂಸಾರದಲ್ಲಿ ಹೆಣ್ಣಿನಷ್ಟೇ ಗಂಡು ಕೈಲಾಗದವನೇ, ಇಬ್ಬರ ಕಷ್ಟವೂ ಒಂದೇ, ಯಾರೊಟ್ಟಿಗೆ ಸಂಸಾರ ಮಾಡಿದ್ರು ಹಡಗು ಮುಳುಗಿದ ಇಬ್ಬರು ದ್ವೀಪದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ ಹಾಗೆ ಇರ್ತದೆ ಅಂತ ಅದೊಂದು. ಆಮೇಲೆ ಕಲ್ಮಾಡಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಸ್ವಲ್ಪ ಅವಧೂತನ ಹಾಗೆ ಮಾತಾಡುವರು. ಅವರು ಹೇಳುವಂತಹ ಒಂದು ಮಾತು, ಹೇಗೆ ಪ್ರಜಾಪ್ರಭುತ್ವ ಸಾಯುತ್ತದೆ ಅಂತ ನೋಡ್ಬೇಕು. ಅದನ್ನು ಕೊಲ್ತಾ ಇರೋದು ಪ್ರಜೆಗಳಲ್ಲ, ಪ್ರಜೆಗಳು ಆರಿಸಿದ ಪ್ರಜಾಪ್ರತಿನಿಧಿಗಳು. ಅವರನ್ನು ಆಯ್ಕೆ ಮಾಡೋ ತನಕ ಇಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ. ಆಯ್ಕೆ ಮಾಡಿದ ಕೂಡಲೇ ನಿರಂಕುಶ ಪ್ರಭುತ್ವ ಶುರುವಾಗುತ್ತೆ ಅಂತ. ಆಮೇಲೆ ಈ ಪಾಂಚಾಲಿ ಹೇಳುವಂತ ಒಂದು, ಪಾಂಚಾಲಿಗೆ ಅನಿಸುವಂತ ಒಂದು, ಅವಳು ಒಂದು ಲೇಖಕನನ್ನು ಓದ್ತಾ ಇರ್ತಾಳ. ಆ ಲೇಖಕನಲ್ಲಿ ಆಕೆಯನ್ನು ಸೆಳೆದಂತ ಒಂದು ಸಾಲ ಏನಂದ್ರೆ, ಮೊದಲ ಪ್ರೇಮ ಸುದೀರ್ಘವಾಗಿರದಂತೆ ನೋಡಿಕೊ, ಅದು ದುರ್ಬಲ ತಳಪಾಯದಿಂದ ಕಟ್ಟಿದ ಮನೆಯಂತೆ. ಅಲ್ಲಿ ಆಕರ್ಷಣೆಯೂ ಇರುವುದಿಲ್ಲ, ಕಾಮವೂ ಇರುವುದಿಲ್ಲ, ಕೇವಲ ಅಸಹಾಯಕತೆ ಮಾತ್ರ ಇಬ್ಬರನ್ನು ಒಟ್ಟಿಗೆ ಸೇರಿಸುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಒಬ್ಬ ಲೇಖಕ ಹೇಳ್ತಾನೆ, ಅದಂತೂ ನಾವು ಎಲ್ಲ ಲೇಖಕರು, ಎಲ್ಲ ಓದುಗರು ತಿಳಿದುಕೊಳ್ಳಬೇಕಾದಂತಹ ಒಂದು ಪ್ಯಾರ ಅದು. ಏನಂದ್ರೆ, ಪ್ರತಿಯೊಂದು ಸಂಜೆಯು ನನಗೆ ಮೊದಲ ಸಂಜೆ, ಕೊನೆಯ ಸಂಜೆ, 100 ಸಂಜೆಗಳು ಬಂದು ಹೋಗಬಹುದು. ಈ ಸಂಜೆ ಮತ್ತೆಂದೂ ಸಿಗುವುದಿಲ್ಲ. ಕಾಲದ ಹೊಳೆಯಿಂದ ಮೊಗೆದ ನೀರನ್ನು ಮತ್ತೆ ಕಾಲದ ಹೊಳೆಗೆ ವಾಪಸ್ಸು ಹಾಕುವ ಹೊತ್ತಿಗೆ ಆ ಹೊಳೆ ಎಷ್ಟೋ ದೂರ ಹರಿದಿರುತ್ತದೆ.
ಎಲ್ಲಿಂದಲೋ ಮಗೆದ ನೀರನ್ನು ಮತ್ತೆಲ್ಲೋ ಬಸಿದರೆ ಕಾಲಪ್ರವಾಹ ಅದನ್ನು ಜೀರ್ಣಿಸಿಕೊಳ್ಳುತ್ತದೆ. ಆ ಕಾಲಪ್ರವಾಹದಲ್ಲಿ ಸಿಕ್ಕಿದವನು ಆ ನೆನಪುಗಳ ಸುಳಿಗೆ ಸಿಕ್ಕಿ ನರಳುತ್ತಾನೆ. ಅವು ಹೇಗೆ ಅಲ್ಲಿ ನುಸುಳಿದವು ಅಂತ ಅವನಿಗೆ ಗೊತ್ತೇ ಆಗುವುದಿಲ್ಲ. ಲೇಖಕ ಅಂತ ದುರದೃಷ್ಟವಂತ. ಯಾವುದೋ ಕಾಲದಲ್ಲಿ ಮತ್ಯಾವುದೋ ಕಾಲದ ಸ್ಮರಣೆಗಳು ಅವನನ್ನು ಬಾಧಿಸುತ್ತವೆ. ಸೊ ಈ ತರದ ನಿಮ್ಮನ್ನು ಅಲ್ಲಲ್ಲಿ ಹಿಡಿದು ನಿಲ್ಲಿಸುವ, ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡುವಂತಹ ಸಾಲುಗಳು ಈ ಕಾದಂಬರಿಯಲ್ಲಿ ಬಹಳಷ್ಟಿವೆ. ಮಾತಾಡಬಹುದಾದದ್ದು ಇನ್ನೂ ಬಹಳ ಇದೆ. ಯಾರು ಪುಸ್ತಕ ಓದಿಲ್ಲ ಅದರಿಂದ ಎಲ್ಲರೂ ಪುಸ್ತಕವನ್ನು ಓದಿ ಅಂತ ಆಹ್ವಾನಿಸ್ತೀನಿ. ಇದು ಬಹಳ ಚೆನ್ನಾಗಿರುವಂತಹ ಒಂದು ಕಾದಂಬರಿ. ಇದು ಜೋಗಿಯವರ ಮಹತ್ವದ ಕಾದಂಬರಿಗಳಲ್ಲಿ ಒಂದಾಗಿದೆ ಅಂತ ನನಗೆ ಅನಿಸಿದೆ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.